ಇನ್ನು ಆಪರೇಷನ್ ಕಮಲಕ್ಕೂ ಸಂಬಂಧಪಟ್ಟಂತೆ ಎಚ್.ಸಿ. ಮಹದೇವಪ್ಪನವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಆಪರೇಷನ್ ಕಮಲದ ಪ್ರಯತ್ನ ಮಾಡಿದ್ದಾರೆ, ಅದು ಸಫಲವಾಗಿಲ್ಲ. ಆಪರೇಷನ್ ಕಮಲ ಮಾಡೋದಕ್ಕೆ ಅಂತ ಪ್ರಯತ್ನ ಮಾಡಿದ್ರು, ಆದರೆ ಸಫಲ ಆಗಿಲ್ಲ. ಸ್ಪಷ್ಟ ಬಹುಮತ ಇರೋದ್ರಿಂದಾಗಿ ಅವರ ಪ್ರಯತ್ನ ಏನಿದೆ ಅವರು ಕೈಗೊಂಡಿಲ್ಲ ಅಂತ ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಯಾವಾಗ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ ರಾಜ್ಯದಲ್ಲಿ? ಬಂದಿಲ್ಲ. ಅವರು ವಾಮ ಮಾರ್ಗದಲ್ಲೇ ಅಧಿಕಾರ ಹಿಡಿದು ಅನೈತಿಕ ಮೈತ್ರಿ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿದ್ರು. ನಮ್ಮ ಕಾಂಗ್ರೆಸ್ ಶಾಸಕರ ಮೇಲೂ ಅಂತಹ ಪ್ರಯತ್ನ ಮಾಡಿದ್ರು, ಆದರೆ ಈಗ ಅದು ಸಫಲ ಆಗೋದಿಲ್ಲ ಅಂತ ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನೂರ 30ಕ್ಕೂ ಹೆಚ್ಚು ಜನ MLA ಇದ್ದೀವಿ. ಈಗ ಆಪರೇಷನ್ ಕಮಲ ಮಾಡೋಕ್ಕೆ ಹಂಗೆ ಮಾಡಿ ಬಂದಿರೋದು, ಅವರು ಮ್ಯಾಂಡೇಟಿಂದ ಏನು ಬಂದಿಲ್ಲ. ನೋಡ್ತಾ ಇದ್ದಾರೆ, ಅದಾಗಲ್ಲ ಅಂತ ಗೊತ್ತು. ಅಲ್ಲ, ಹಿಂದೆ ಮಾಡಿದ್ರೂ ಅಧಿಕಾರಕ್ಕೆ ಬಂದಿರೋದು. ಅವ್ರ ಜನಗಳ ಬೆಂಬಲದಿಂದ ಯಾವಾಗ ಬಂದಿದೆ ಹೇಳಿ? BJP ಆಗಲಿ JDS ಆಗಲಿ ಮ್ಯಾಂಡೇಟಿಂದ ಬಂದಿಲ್ಲಲ್ಲ. ಇದರ ಕೋalition ಗೌರ್ಮೆಂಟ್ ಅವ್ರು BJP ಥ್ರೂ ಆಪರೇಷನ್ ಕಮಲ ಅದು ನಡೆದಿಲ್ಲ ಅಂತ ಗೊತ್ಕೊಂಡು ಸುಮ್ಮನಿದ್ದಾರೆ. ಪ್ರಯತ್ನ ಮಾಡೋರು ನಡೆದಿಲ್ವಲ್ಲ. 130ಕ್ಕೂ ಹೆಚ್ಚು ಜನ MLA ಇದ್ದೀವಿ. ಈಗ ಆಪರೇಷನ್ ಕಮಲ ಮಾಡೋಕ್ಕೆ ಹಂಗೆ ಮಾಡಿ ಬಂದಿರೋದು, ಅವರು ಮ್ಯಾಂಡೇಟಿಂದ ಏನು ಬಂದಿಲ್ಲ. ನೋಡ್ತಾ ಇದ್ದಾರೆ, ಅದಾಗಲ್ಲ ಅಂತ ಗೊತ್ತು. ಅಲ್ಲ, ಹಿಂದೆ ಮಾಡಿದ್ರೂ ಅಧಿಕಾರಕ್ಕೆ ಬಂದಿರೋದು. ಅವ್ರ ಜನಗಳ ಬೆಂಬಲದಿಂದ ಏನು ಯಾವಾಗ ಬಂದಿದೆ ಹೇಳಿ? BJP ಆಗಲಿ JDS ಆಗಲಿ ಮ್ಯಾಂಡೇಟಿಂದ ಬಂದಿಲ್ಲಲ್ಲ. ಇದರ ಕೋalition ಗೌರ್ಮೆಂಟ್ ಅವ್ರು BJP ಥ್ರೂ ಆಪರೇಷನ್ ಕಮಲ ಅದು ನಡೆದಿಲ್ಲ ಅಂತ ಗೊತ್ಕೊಂಡು ಸುಮ್ಮನಿದ್ದಾರೆ. ಪ್ರಯತ್ನ ಮಾಡೋರು ನಡೆದಿಲ್ವಲ್ಲ. 130ಕ್ಕೂ ಹೆಚ್ಚು ಜನ MLA ಇದ್ದೀವಿ. ಈಗ ಆಪರೇಷನ್ ಕಮಲ ಮಾಡೋಕ್ಕೆ ಹಂಗೆ ಮಾಡಿ ಬಂದಿರೋದು, ಅವರು ಮ್ಯಾಂಡೇಟಿಂದ ಏನು ಬಂದಿಲ್ಲ. ನೋಡ್ತಾ ಇದ್ದಾರೆ, ಅದಾಗಲ್ಲ ಅಂತ ಗೊತ್ತು. ಅಲ್ಲ, ಹಿಂದೆ ಮಾಡಿದ್ರೂ ಅಧಿಕಾರಕ್ಕೆ ಬಂದಿರೋದು. ಅವ್ರ ಜನಗಳ